ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಒಂದು ವೀಡಿಯೋನ ನೀವು ಎಂಡ್ ಸ್ಕ್ರೀನ್ ಮುಖಾಂತರ ನಿಮ್ಮ ವೀಡಿಯೋನ ಪ್ರಮೋಟ್ ಮಾಡ್ಕೋಬೋದು. ಸೊ ಅದು ಯಾವ ಥರ ಅಂದರೆ, ನಿಮ್ಮ ಒಂದು ವೀಡಿಯೋದಲ್ಲಿ ಎಂಡ್ ಸ್ಕ್ರೀನಲ್ಲಿ ವೀಡಿಯೋನ ಹಾಕ್ಕೋಬೋದು, ಹಾಗೆ ನಿಮ್ಮ ಒಂದು ಇನ್ನೊಂದು ಚಾನಲ್ನ ಹಾಕ್ಕೋಬೋದು, ಹಾಗೆ ಪ್ಲೇ ಲಿಸ್ಟನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಅದು ಯಾವ ಥರ ಅಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ವ, ಅದಾದಮೇಲೆ ವೀಡಿಯೋ ಎಲಿಮೆಂಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇದರಲ್ಲಿ ನೀವು ಆ್ಯಡ್ ಅಂತಿದೆ ನೋಡಿ, ಎಂಡ್ ಸ್ಕ್ರೀನ್ ಆ್ಯಡ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಟ್ಯಾಂಪ್ಲೆಟ್ಸ್ ಬರುತ್ತೆ, ಯಾವ ಥರ ನಿಮ್ಮ ಒಂದು ಎಂಡ್ ಸ್ಕ್ರೀನ್ ಆ್ಯಡ್ ಆಗಬೇಕು. ಅದಾದಮೇಲೆ ಇಲ್ಲಿ ಎಲಿಮೆಂಟ್ ಅನ್ನೋ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನೀವು ಇಲ್ಲಿ ಆ ಒಂದು ಎಂಡ್ ಸ್ಕ್ರೀನಲ್ಲಿ ವೀಡಿಯೋ ಆಗಬೇಕಾ ಅಥವಾ ಪ್ಲೇ ಲಿಸ್ಟಾ, ಸಬ್ಸ್ಕ್ರಿಪ್ಷನ್ನ ಅಥವಾ ಇನ್ನೊಂದು ಚಾನಲ್ ಅಥವಾ ಮತ್ತೊಂದು ಲಿಂಕ್ ಅನ್ನೋದೊಂದು ಆಪ್ಷನ್ ಬಂದಿರುತ್ತೆ. ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ವೀಡಿಯೋ ಯಾವ್ದು ಬೇಕಾಗಿರುತ್ತೆ ಅದನ್ನು ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಎಂಡ್ ಸ್ಕ್ರೀನಲ್ಲಿ 3 ಥರ ಆಪ್ಷನ್ ಬರುತ್ತೆ, ನೋಡ್ತಾ ಇರ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ನೀವು ಯಾವ್ದು ಬೇಕು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ವೀಡಿಯೋನ ಚೂಸ್ ಮಾಡ್ಕೊಳ್ಳಿ. ಸೊ ವೀಡಿಯೋನ ಚೂಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ನೀವು ಎಲ್ಲಿ ಬೇಕಲ್ಲಿ ಸೆಟ್ ಮಾಡ್ಕೋಬೋದು. ಸೊ ಸೆಟ್ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ಅಂದರೆ, ವೀಡಿಯೋ ಪ್ಲೇ ಆಗಬೇಕಾದ್ರೆ ಇಲ್ಲಿ ಪ್ಲೇ ಲಿಸ್ಟನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಬರೀ ವೀಡಿಯೋ ಅಂತಲ್ಲ, ನಿಮ್ಮ ಒಂದು ಪ್ಲೇ ಲಿಸ್ಟ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಹಾಗೆ ನಿಮ್ಮ ಒಂದು ಯಾವುದಾದ್ರೂ ಚಾನಲ್ ಇದ್ದರೂ ಅದನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಅದ್ರ ಜೊತೆಗೆ ನಿಮ್ಮೊಂದು ಚಾನಲ್ಗೆ ಎಲ್ಲ ಪ್ಲೇ ಲಿಸ್ಟು ಆಮೇಲೆ ಪ್ರತಿಯೊಂದನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಏನಾದರೂ ಲಿಂಕ್ ಹಾಕಬೇಕಾಗುತ್ತಂದರೆ ಆಗಿತ್ತಂದರೆ ಪ್ರೋಗ್ರಾಮ್ ಪಾರ್ಟ್ನರ್ ಅಂದರೆ ಮಾನಿಟೈಜೇಷನ್ ಆನ್ ಆಗಿದ್ದರೆ ನಿಮ್ಮೊಂದು ಲಿಂಕ್ ಆಪ್ಷನ್ ಇಲ್ಲಿ ಕೆಳಗಡೆ ತೋರಿಸುತ್ತೆ. ಆ ಲಿಂಕ್ನು ಸಹ ನೀವು ಇಲ್ಲಿ ಹಾಕ್ಕೊಂಡು ವೀಡಿಯೋನ ಪ್ರಮೋಟ್ ಮಾಡ್ಕೋಬೋದು. ಸೊ ಅದಾದಮೇಲೆ ನೀವಿಲ್ಲಿ ಪ್ರತಿಯೊಂದನ್ನು ನೀವಿಲ್ಲಿ 4 ಎಲಿಮೆಂಟ್ಸ್ನ ಆ್ಯಡ್ ಮಾಡೋಕ್ಕಾಗತ್ತೆ. ಯಾಕಂದರೆ ಪ್ಲೇ ಲಿಸ್ಟು, ವೀಡಿಯೋ, ಚಾನಲ್ಲು ಹಾಗೆ ಲಿಂಕು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ಸಪೋಸ್ ನೀವೇನಾದರೂ ವೀಡಿಯೋನ ಆ್ಯಡ್ ಮಾಡಿದರೆ ಅದು ಬಂದ್ಬಿಟ್ಟು ಲಾಸ್ಟಲ್ಲಿರುತ್ತೆ, ಅದನ್ನ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಹಿಂಗೆ ಸ್ಕ್ರೋಲ್ ಮಾಡಿಕೊಂಡ್ರೆ ಆ ಒಂದು ಎಂಡ್ ಸ್ಕ್ರೀನು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಥರ ಸ್ಟಾರ್ಟ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಅಲ್ಲಿ ಟೈಮಿಂಗ್ ತೋರಿಸುತ್ತೆ, ಯಾವ ಟೈಮಿಂಗಲ್ಲಿ ನಿಮ್ಮ ಒಂದು ಎಂಡ್ ಸ್ಕ್ರೀನ್ ಇದೆ ಅನ್ನೋದನ್ನು. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕಾಗುತ್ತೆ ಅಂದರೆ, ಅದನ್ನು ಬೇಕಂದರೆ ನೀವು ಎಲ್ಲಿ ಬೇಕಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು, ಈ ಥರ ಸ್ಕ್ರೋಲ್ ಮಾಡಿ. ಸೊ ಕೆಳಗಡೆ ಬೇಕಾ, ಮೇಲೆ ಬೇಕಾ ಅಥವಾ ಎಂಡಲ್ಲಿ ಬೇಕಂತ. ಸಪೋಸ್ ನಿಮ್ಗೇನಾದರೂ ಅದು ಗೊತ್ತಾಗಿಲ್ಲ ಎಲ್ಲಿ ಅಡ್ಜಸ್ಟ್ ಮಾಡೋದಂತ, ಇಲ್ಲಿ ಗ್ರೇಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ. ಸೊ ಈ ಥರ ನಿಮ್ಮ ಒಂದು ವೀಡಿಯೋದಲ್ಲಿ ಮಿಡ್ಲಲ್ಲಿ ಬಂದಿರುತ್ತೆ. ಸೊ ಅದನ್ನ ನೀವು ಎಂಡಲ್ಲಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಗ್ರೇಡ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಹೇಳ್ದಂಗೆ, ಇಲ್ಲಿ ಗ್ರೇಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಮತ್ತೊಂದು ಓಪನ್ ಆಗುತ್ತೆ, ಶೋ ಗ್ರಿಡ್ ಅಂತ, ಆಮೇಲೆ ಸ್ನ್ಯಾಪ್ ಟು ಗ್ರಿಡ್ ಅಂತ. ಸೊ ನೀವು ಎಲ್ಲನೂ ಟಿಕ್ ಮಾಡ್ಕೊಂಡಾದ್ಮೇಲೆ ಬ್ಯಾಕ್ಗ್ರೌಂಡಲ್ಲಿ ಗ್ರಿಡ್ ತೋರಿಸ್ತಾ ಇದೆ ನೋಡಿ, ಆ ಥರ ಗ್ರಿಡ್ ಬರುತ್ತೆ. ಆವಾಗ ನೀವು ನಿಮ್ಮ ಒಂದು ಎಂಡ್ ಸ್ಕ್ರೀನ್ನ ಆ ಗ್ರಿಡಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಲ್ಲಿಗೆ ಹಿಂಗೆ ಮೂವ್ ಮಾಡಿಕೊಂಡು ನಿಮ್ಮ ಒಂದು ಎಂಡ್ ಸ್ಕ್ರೀನ್ನ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಎಲ್ಲ ಮುಗಿದ್ಮೇಲೆ ನೀವೇನು ಮಾಡಬೇಕಾಗತ್ತಂದರೆ, ಸಪೋಸ್ ಬ್ಯಾಕ್ ಬೇಕಂದರೆ ಬ್ಯಾಕ್ ಬಂದರೆ ಬ್ಯಾಕ್ ಬರುತ್ತೆ, ಅಂದರೆ ಡಿಲೀಟ್ ಬೇಕಂದರೆ ಡಿಲೀಟು ಸಹ ನೀವು ಆ ಒಂದು ಎಂಡ್ ಸ್ಕ್ರೀನ್ನ ಡಿಲೀಟ್ ಮಾಡ್ಕೋಬೋದು. ಸೊ ಇದಾದಮೇಲೆ ನೆಕ್ಸ್ಟ್ ನೀವು ಸೇವ್ ಅನ್ನೋ ಆಪ್ಷನ್ ಇದೆ ನೋಡಿ, ಸೇವ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಎಂಡ್ ಸ್ಕ್ರೀನು ಸೇವ್ ಆಗುತ್ತೆ. ಸೊ ಸೇವ್ ಆದಮೇಲೆ ಯಾರಾದರೂ ನಿಮ್ಮ ವೀಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು ಎಂಡ್ ಸ್ಕ್ರೀನು ಶೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಮ ಒಂದು ಇನ್ನೊಂದು ವೀಡಿಯೋನ ನೀವಿಲ್ಲಿ ಪ್ರಮೋಟ್ ಮಾಡ್ಕೋಬೋದು. ಸಪೋಸ್ ಏನಾದರೂ ಬೈ ಮಿಸ್ಸಾಗಿ ಹಾಕಿದ್ದೀರಾ, ಅದನ್ನು ಯಾವ ಥರ ಎಡಿಟ್ ಮಾಡ್ಕೋಬೇಕಂದ್ರೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮತ್ತು ನೆಕ್ಸ್ಟ್ ಯಾವ ಒಂದು ವೀಡಿಯೋನ ಎಡಿಟ್ ಮಾಡ್ಕೋಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ರೈಟ್ ಸೈಡ್ಗೆ ಎಂಡ್ ಸ್ಕ್ರೀನ್ ಅನ್ನೋ ಒಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ಎಂಡ್ ಸ್ಕ್ರೀನ್ ಎಡಿಟ್ ಮಾಡ್ಬೋದು.